ಕೂಡಿ ಬಂದಿರುವಂತಹ ಆತ್ಮೀಯರೆಲ್ಲರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ ಈ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ದೇವರು ನಮ್ಮನ್ನು ನಡೆಸಿದಂಥ ವಿಧಾನಕ್ಕಾಗಿ ಆತನಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸಿ ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸಿಕೊಳ್ಳೋಣ. ಕರ್ತನಲ್ಲಿ ಪ್ರಿಯರೇ, ಪರಲೋಕದಲ್ಲಿರ್ತಕ್ಕಂಥ ಪರಮ ತಂದೆಯ ಸಂಕಲ್ಪಕ್ಕೆ ಈ ಶಿಲುಬೆಯ ವಿಷಯ ಬಹಳ ಅತ್ಯಂತ ಶ್ರೇಷ್ಠವಾದಂತಹ ಬಹುಮುಖ್ಯವಾದಂಥ ಒಂದು ಕೇಂದ್ರ ಬಿಂದು ದೇವರ ಸಂಕಲ್ಪಕ್ಕೆ. ಹಾಗಾಗಿ ಈ ಶಿಲುಬೆಯ ವಿಷಯದಲ್ಲಿ ನಾವು ಬಹಳ ಆಳವಾದಂತಹ ದೈವಿಕ ಜ್ಞಾನವನ್ನು ಆಲೋಚನೆಯನ್ನು ತಿಳ್ಕೊಳ್ಳುವುದರ ಮೂಲಕ ಕ್ರಿಸ್ತ ನಂಬಿಕೆಯಲ್ಲಿ ಇನ್ನಷ್ಟು ಬಲವಾಗಿ ಬೇರೂರಿಕೊಂಡು ಮುಂದೆ ಸಾಗುವುದಕ್ಕೆ ನಮಗೆ ಬೆಳೆಯುವುದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಅಂಥ ನಿಟ್ಟಿನಲ್ಲಿ ಈ ಶಿಲುಬೆಯ ಮರಣ ಅನ್ನುವಂಥ ಒಂದು ವಿಷಯವನ್ನು ನಾವು ಅಭ್ಯಾಸ ಮಾಡಬೇಕಾದ್ರೆ ಮೆಕೆಡೋನ್ಯದವನಾದಂತಹ ಮಹಾ ಅಲೆಕ್ಸಾಂಡರ್, ದ ಗ್ರೇಟ್ ಅಲೆಕ್ಸಾಂಡರ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇಡೀ ಪ್ರಪಂಚವನ್ನು ಗೆಲ್ಲಬೇಕು ಅನ್ನೋ ಮನೋಭಿಲಾಷೆಯಲ್ಲಿ ದಂಡಯಾತ್ರೆಯನ್ನು ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಪ್ರಾಚೀನ ತೂರ್ ಪಟ್ಟಣದವರು ಮಹಾ ಅಲೆಕ್ಸಾಂಡರ್ನ ಒಂದು ದಂಡಯಾತ್ರೆಯನ್ನು ತೀವ್ರವಾಗಿ ಅವರು ಪ್ರತಿಭಟಿಸ್ತಾರೆ. ಅಂತ ಒಂದು ಪ್ರತಿಭಟಿಸುವಂಥ ಸಂದರ್ಭದಲ್ಲಿ ಈ ಮಹಾ ಅಲೆಕ್ಸಾಂಡರ್ ತನ್ನ ಸೈನ್ಯವನ್ನು ಒಟ್ಟುಗೂಡಿಸಿ ಅವರ ಮೇಲೆ ದಂಡೆತ್ತಿ ಅವರನ್ನ ಜಯಿಸುವಂಥ ಒಂದು ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಆ ಪ್ರಾಚೀನ ತೂರ್ ಪಟ್ಟಣದವರು ಅವರಲ್ಲಿ ಪ್ರಮುಖರನ್ನ ಹೆಚ್ಚು ಕಡಿಮೆ 2,000 ಮಂದಿಯನ್ನ ಆತನು ಬಂಧಿಸಿ ಒಂದು ಶಿಲುಬೆಯ ಮರಣದ ಒಂದು ಶಿಕ್ಷೆಗೆ ಒಳಪಡಿಸಿದಂಥದ್ದು ನಮಗೆ ಚರಿತ್ರೆಯಲ್ಲಿ ಕಂಡು ಬರ್ತದೆ. ಈ ರೀತಿ ಪ್ರಾರಂಭವಾದಂತಹ ಒಂದು ಶಿಲುಬೆಯ ಮರಣದಂಡನೆ ಬಹಳ ಅತ್ಯಂತ ಕಠಿಣವಾದಂತಹ ಕಠೋರವಾಗಿರ್ತಕ್ಕಂಥ ಒಂದು ಶಿಕ್ಷೆ. ಈ ಒಂದು ಶಿಕ್ಷೆಗೆ ಒಳಗಾದಂತಹ ಒಬ್ಬ ವ್ಯಕ್ತಿ ಈ ಶಿಕ್ಷೆಯನ್ನ ತಾಳಲಾರದೆ, ಈ ಶಿಕ್ಷೆಯನ್ನ ಯಾರು ಕೊಡ್ತಾ ಇರ್ತಾರೋ ಅವರನ್ನ ದೂಷಿಸುವಂತಹ, ಅವರನ್ನ ತೆಗಳುವಂತಹ, ಹೀಯಾಳಿಸುವಂತಹ, ದುರ್ಭಾಷೆಯನ್ನ ಮಾತಾಡುವಂತಹ ಪರಿಸ್ಥಿತಿಗಳು ಕೂಡ ಸಾಮಾನ್ಯವಾಗಿ ಕಂಡು ಬರ್ತಾ ಇತ್ತು. ಅಷ್ಟು ಮಾತ್ರವಲ್ಲದೆ ಇಂತಹ ಶಿಲುಬೆಯ ಮರಣಕ್ಕೆ ಹಾಕ್ತಕ್ಕಂಥವರು ಕೂಡ, ಶಿಲುಬೆಯ ಮರಣಕ್ಕೆ ಒಳಗಾಗ್ತಕ್ಕಂಥ ವ್ಯಕ್ತಿಯನ್ನು ಕೂಡ ಅವರು ದೂಷಿಸುವಂಥದ್ದು, ನಿಂದಿಸುವಂಥದ್ದು, ದುರ್ಭಾಷೆಗಳನ್ನು ಮಾತಾಡ್ತಕ್ಕಂಥದ್ದು ನಮಗೆ ಚರಿತ್ರೆಯಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಶಿಲುಬೆಗೆ ಹಾಕಲ್ಪಡ್ತಕ್ಕಂಥ ವ್ಯಕ್ತಿ ಮತ್ತು ಶಿಲುಬೆಗೆ ಹಾಕುವಂತಹ ಜನಗಳು ಕೂಡ ಪರಸ್ಪರ ದೂಷಣ ಅಭಿಪ್ರಾಯಗಳನ್ನು, ನಿಂದನ ತಿರಸ್ಕಾರ ವಾಕ್ಯಗಳನ್ನು ಪರಸ್ಪರರು ಹೇಳ್ಕೊಳ್ತಕ್ಕಂಥದ್ದನ್ನು ನಾವು ಚರಿತ್ರೆಯ ಪುಸ್ತಕಗಳಲ್ಲಿ ನಾವು ಕಾಣ್ತೇವೆ. ಹಾಗಾಗಿ ಇಂಥ ಒಂದು ಶಿಲುಬೆಯ ಒಂದು ವಿಷಯದಲ್ಲಿ ನಾವುಗಳು ಸತ್ಯವೇದದ ಆಧಾರದಿಂದ ಅನೇಕ ವಿಷಯಗಳನ್ನು ನಾವು ಕಲಿಯುವಂಥ ಒಂದು ನಿಟ್ಟಿನಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಆಡಿದಂತಹ 7 ಮಾತುಗಳ ಒಂದು ವಿಷಯಗಳನ್ನು ಇವತ್ತು ನಾವು ಕಲಿಯುವಂಥ ಪ್ರಯತ್ನವನ್ನು ನಾವು ಮಾಡೋಣ. ಅದರಲ್ಲಿ ಮೊದಲನೇದಾಗಿ ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಆಡಿದಂತಹ ಮೊದಲನೆಯ ಮಾತನ್ನ ನಾವು ಗಮನಿಸ್ತೇವೆ. 23ನೇ ಅಧ್ಯಾಯ 34ನೇ ವಚನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಆಡಿದಂತಹ ಮೊದಲನೆಯ ಮಾತು ನಮಗೆ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆಗ ಯೇಸು, ತಂದೆಯೇ, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಅಂದನು ಅಂತೇಳಿ. ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಆಡಿದಂತಹ 7 ಮಾತುಗಳಲ್ಲಿ
3 ಮಾತುಗಳು ಇತರರಿಗಾಗಿ ಆಡಿದಂತಹ ಮಾತುಗಳು, ಉಳಿದ 4 ಮಾತುಗಳು ತನಗೆ ಸಂಬಂಧಿಸಿದಂತಹ ಮಾತುಗಳು ಎಂಬುದನ್ನು ನಾವು ಗಮನಿಸ್ತೇವೆ. ಅದರಲ್ಲಿ ಮೊದಲನೇ ಮಾತು ತನ್ನನ್ನು ಶಿಲುಬೆಗೆ ಹಾಕುವವರಿಗೆ ಸಂಬಂಧಿಸಿದ್ದು. ಯಾರು ಕರ್ತನಾದ ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕ್ತಾ ಇದ್ದಾರೋ ಅವರಿಗೆ ಸಂಬಂಧಪಟ್ಟದ್ದು ಮೊದಲನೇ ಮಾತು. ಎರಡನೇದು ಶಿಲುಬೆಯ ಬಲಗಡೆಯಲ್ಲಿನ ಕಳ್ಳನಿಗೆ ಈ ಹೊತ್ತೇ ನನ್ನ ಸಂಗಡ ಪರದೈಸಿನಲ್ಲಿರುವಿ ಎಂಬಂತಹ ವಾಗ್ದಾನದ ಆ ಮಾತು. ಇನ್ನು ಮೂರನೇದಾಗಿ ತನ್ನ ತಾಯಿಗೆ ತಾನು ತೋರ್ಪಡಿಸಿದಂತಹ ಜವಾಬ್ದಾರಿಯುತ ಮಾತನ್ನ ನಾವು ಗಮನಿಸ್ತೇವೆ. ಸೊ ಹಾಗಾಗಿ ಈ 3 ಮಾತುಗಳು ಇತರರಿಗಾಗಿ ಆಡಿದಂತಹ ಮಾತುಗಳೆಂಬುದಾಗಿ ನಾವು ಪರಿಗಣಿಸ್ತೇವೆ. ಹಾಗೆ 4 ಮಾತುಗಳು, ಉಳಿದ 4 ಮಾತುಗಳು ತನಗೆ ಸಂಬಂಧಿಸಿದ ಮಾತುಗಳು ಅಂತೇಳಿ ನಾವು ಗಮನಿಸ್ತೇವೆ. ತನ್ನ ತಂದೆಯೊಂದಿಗೆ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಪ್ರಾರ್ಥಿಸುವುದರೊಂದಿಗೆ ಮಾತುಗಳನ್ನ ಆರಂಭ ಮಾಡ್ತಾನೆ. ಶಿಲುಬೆಗೆ ಹಾಕಿಸುವಂತಹ ಮರಣದಂಡನೆ ಇದು ಗ್ರೀಕ್ ದೇಶಕ್ಕೆ ಸಂಬಂಧಪಟ್ಟಂತ ಒಂದು ಮರಣದಂಡನೆ. ರೋಮನ್ರದು ಶಿರಚ್ಛೇದನ ಮಾಡುವಂಥದ್ದು ಮರಣದಂಡನೆ. ರೋಮನ್ರದು ಶಿರಚ್ಛೇದನೆ ಮಾಡ್ತಕ್ಕಂಥದ್ದು ಮರಣದಂಡನೆ ಅಂತಂದ್ರೆ ಶಿರಚ್ಛೇದದ ಮುಖಾಂತರ ಒಬ್ಬ ವ್ಯಕ್ತಿಗೆ ಮರಣದಂಡನೆಯನ್ನು ವಿಧಿಸೋದು. ಶಿಲುಬೆಗೆ ಹಾಕಿಸುವಂತ ಮರಣದಂಡನೆ ಯಾರ್ದು ಅಂತಂದ್ರೆ ಅದು ಗ್ರೀಕ್ ದೇಶಸ್ಥರದು. ಇನ್ನು ಮೂರನೇದಾಗಿ ಯಹೂದ್ಯರದು ಯಾವುದು ಮರಣದಂಡನೆ ಅಂತಂದ್ರೆ ಕಲ್ಲಿನಿಂದ ಹೊಡೆದು ಸಾಯಿಸುವಂತಹ ಒಂದು ಮರಣದಂಡನೆ. ಇದು ಯಹೂದ್ಯರ ಒಂದು ಕ್ಯಾಪಿಟಲ್ ಪನಿಷ್ಮೆಂಟ್. ಸೊ ಯಾವ ರೀತಿ ನಮ್ಮ ದೇಶಕ್ಕೆ ಮರಣದಂಡನೆ ವಿಧಿಸುವಂಥದ್ದು ಯಾವ ರೀತಿಯಾಗಿದೆ ಅಂತಂದ್ರೆ ನೇಣಿಗಂಬಕ್ಕೆ ಹಾಕುವಂಥದ್ದು ಇದೆಯೋ ಅದೇ ರೀತಿಯಾಗಿ ಯಹೂದ್ಯರಿಗೆ ಯಾವುದು ಮರಣದಂಡನೆ ಅಂತಂದ್ರೆ ಕಲ್ಲು ಹೊಡೆದು ಸಾಯಿಸುವಂತ ಒಂದು ಮರಣದಂಡನೆ. ರೋಮನ್ನರದು ಶಿರಚ್ಛೇದನ ಮಾಡ್ತಕ್ಕಂಥ ಒಂದು ಮರಣದಂಡನೆ. ಶಿಲುಬೆಗೆ ಹಾಕಿಸಿ ಕೊಲ್ಲುವಂಥದ್ದು ಗ್ರೀಕ್ ದೇಶಸ್ಥರ ಒಂದು ಮರಣದಂಡನೆ ಆಗಿರ್ತದೆ ಅಂತಕ್ಕಂಥದ್ದು ವಿಷಯಗಳು. ಸೊ ಮುಂದುವರೆದ ಭಾಗದಲ್ಲಿ ರೋಮನ್ನರು ಶಿಲುಬೆಯ ಮರಣದಂಡನೆಯನ್ನ ಗ್ರೀಕರಿಂದ ಎರವಲು ಪಡ್ಕೊಂಡದ್ದು. ಈ ರೋಮನ್ನರು ಶಿಲುಬೆಯ ಮರಣದಂಡನೆಯನ್ನ ಗ್ರೀಕ್ ದೇಶಸ್ಥರಿಂದ ಎರವಲು ಪಡ್ಕೊಂಡದ್ದು. ಸೊ ಆದ್ರೆ ಬಹಳ ವಿಶೇಷವಾಗಿ ಒಂದು ಸಂಗತಿಯನ್ನು ನಾವು ಗಮನಿಸೋದಾದ್ರೆ ರೋಮ್ ನಾಗರಿಕರಿಗೆ ಈ ಶಿಲುಬೆಯ ಮರಣದಂಡನೆಯ ಶಿಕ್ಷೆಯನ್ನ ಕಾನೂನಾತ್ಮಕವಾಗಿ ನಿಷೇಧಿಸಲಾಗಿತ್ತು. ಈ ರೋಮ ಪ್ರಜೆಗಳಿರ್ತಾರಲ್ಲ, ರೋಮ ನಾಗರಿಕರಿರ್ತಾರಲ್ಲ, ಅವರಿಗೆ ಈ ಶಿಲುಬೆಯ ಮರಣದಂಡನೆ ಅನ್ನುವಂಥದ್ದು ಕಾನೂನಾತ್ಮಕವಾಗಿ ನಿಷೇಧ ಮಾಡಲಾಗಿತ್ತು. ಅವರಿಗೆ ರೋಮನ್ನರನ್ನು ಹೊರತುಪಡಿಸಿ ಉಳಿದವರಿಗೆ ಈ ಒಂದು ಶಿಲುಬೆಯ ಮರಣದಂಡನೆಯ ಶಿಕ್ಷೆಯನ್ನ ಅವರು ವಿಧಿಸುವಂಥದ್ದು ಆಗಿತ್ತು ಪ್ರೇರೆ. ಸೊ ಹಾಗಾಗಿ ರೋಮ ಸರ್ಕಾರದ ಅಧೀನದಲ್ಲಿರ್ತಕ್ಕಂತಹ ಯಹೂದ್ಯರು ಯಾರಿಗೂ ಕೂಡ ಮರಣ ಶಿಕ್ಷೆ ವಿಧಿಸುವಂತಿದ್ದಿಲ್ಲ. ರೋಮ ಸರ್ಕಾರದ ಅಧೀನದಲ್ಲಿರ್ತಕ್ಕಂತಹ ಯಹೂದ್ಯರು ತಾವು ಯಾರಿಗೂ ಕೂಡ ಮರಣ ಶಿಕ್ಷೆಯನ್ನ ವಿಧಿಸುವ ಹಾಗಿದ್ದಿಲ್ಲ. ಯಹೂದ್ಯರೆಲ್ಲರೂ ಕೂಡ ಯಾರ ಅಧೀನದಲ್ಲಿದ್ರು ಅಂತಂದ್ರೆ ರೋಮ ಸರ್ಕಾರದ ಅಧೀನದಲ್ಲಿದ್ರು. ಅವರು ರೋಮ ಸರ್ಕಾರದ ಅಧೀನದಲ್ಲಿರ್ತಕ್ಕಂತಹ ಈ ಯಹೂದ್ಯರು ತಾವುಗಳು ಯಾರೊಬ್ಬರಿಗೂ ಕೂಡ ಶಿಲುಬೆಯ ಮರಣದಂಡನೆಯನ್ನ ವಿಧಿಸುವಂತಹ ಹಕ್ಕು ಅಧಿಕಾರ ಈ ಯಹೂದ್ಯರಿಗೆ ಇದ್ದಿಲ್ಲ. ಶಿಲುಬೆಗೆ ಹಾಕಿಸುವಂತಹ ಶಿಲುಬೆಯ ಮರಣದಂಡನೆಯನ್ನು ವಿಧಿಸುವಂತಹ ಹಕ್ಕು ಅಧಿಕಾರ ಇರತಕ್ಕಂಥದ್ದು ರೋಮನ್ನರಿಗೆ ಮಾತ್ರ ಅನ್ನುವಂಥದ್ದನ್ನ ನಾವು ಚರಿತ್ರೆಯಲ್ಲಿ ಗಮನಿಸ್ತೇವೆ. ಅದಕ್ಕೆ ಪೂರಕವಾಗಿ ವಾಕ್ಯಗಳು ಕೂಡ ನಮಗೆ ಏನಂತ ಬೋಧಿಸ್ತವೆ ಅಂತಂದ್ರೆ ಯೋಹಾನನ ಬರೆದ ಸುವಾರ್ತೆ 19ನೇ ಅಧ್ಯಾಯ 6ರಿಂದ 15ನೇ ವಚನದವರೆಗೆ ನಾವು ವಿಷಯವನ್ನು ಗಮನಿಸಿದರೆ, ಯೋಹಾನನ ಬರೆದ ಸುವಾರ್ತೆ 19ನೇ ಅಧ್ಯಾಯ 6ರಿಂದ 15ನೇ ವಚನದವರೆಗೆ ಮಹಾಯಾಜಕರು ಓಲೇಕಾರರು ಆತನನ್ನು ಕಾಣುತ್ತಲೇ ಶಿಲುಬೆಗೆ ಹಾಕಿಸು ಎಂದು ಕೂಗಿದರು. ಪಿಲಾತನು ಅವರಿಗೆ, ಬೇಕಾದರೆ ನೀವೇ ಅವನನ್ನು ತಕ್ಕೊಂಡು ಹೋಗಿ ಶಿಲುಬೆಗೆ ಹಾಕಿಸಿರಿ, ನನಗೆ ಅವನಲ್ಲಿ ಅಪರಾಧವು ಕಾಣಿಸಲಿಲ್ಲವೆಂದು ಹೇಳಿದನು. ಯಹೂದ್ಯರು ಅವನಿಗೆ, ನಮಗೆ ಒಂದು ನೇಮ ಉಂಟು, ಆ ನೇಮದ ಪ್ರಕಾರ ಇವನು ಸಾಯತಕ್ಕವನು,
ಯಾಕೆಂದರೆ ಅವನು ತನ್ನನ್ನು ದೇವರ ಮಗನನ್ನಾಗಿ ಮಾಡಿಕೊಂಡಿದ್ದಾನೆ ಎಂದು ಉತ್ತರ ಕೊಟ್ಟನು. ಪಿಲಾತನು ಈ ಮಾತನ್ನು ಕೇಳಿ ಮತ್ತಷ್ಟು ಹೆದರಿಕೊಂಡು ತಿರುಗಿ ಅರಮನೆಯೊಳಕ್ಕೆ ಹೋಗಿ, ನೀನು ಎಲ್ಲಿಂದ ಬಂದವನು ಎಂದು ಯೇಸುವನ್ನು ಕೇಳಿದನು. ಆದರೆ ಯೇಸು ಅವನಿಗೆ ಉತ್ತರ ಕೊಡಲಿಲ್ಲ. ಪಿಲಾತನು, ನನ್ನ ಸಂಗಡಲೂ ನೀನು ಮಾತಾಡುವುದಿಲ್ಲವೋ? ನಿನ್ನನ್ನು ಬಿಡಿಸುವ ಅಧಿಕಾರವು, ನಿನ್ನನ್ನು ಶಿಲುಬೆಗೆ ಹಾಕಿಸುವ ಅಧಿಕಾರವು ನನಗೆ ಉಂಟೆಂಬುದು ನಿನಗೆ ಗೊತ್ತಿಲ್ಲವೋ ಎಂದು ಆತನನ್ನು ಕೇಳಿದನು ಅಂತ ಹೇಳಿದ. ಹಾಗಾಗಿ ಯೇಸು ಕ್ರಿಸ್ತನನ್ನ ಶಿಲುಬೆಗೆ ಹಾಕಿಸುವಂತಹ ಒಂದು ಅಧಿಕಾರ ಯಾರ ಸ್ವಂತದ್ದು ಅಂತಂದ್ರೆ ಅದು ರೋಮನ್ನರಿಗೆ ಮಾತ್ರ ಸ್ವಂತದ್ದಾಗಿದೆ ಹೊರತಾಗಿ ಅದು ಯಹೂದ್ಯರಿಗೆ ಅದು ಹಾಕಿಸುವಂತಹ ಒಂದು ಅಧಿಕಾರ ಅವರುಗಳಿಗೆ ಇಲ್ಲ. ಸೊ ಹಾಗಾಗಿ ವಿಷಯವನ್ನ ನಾವು ಗಮನಿಸ್ತಾ ಮುಂದೆ ಸಾಗಿದ್ರೆ ಲೂಕನ ಬರೆಸುವಾರ್ತೆ 23ನೇ ಅಧ್ಯಾಯದಲ್ಲಿ ಕೂಡ ನಮಗೆ ಈ ವಿಷಯ ನಮ್ಗೆ ಗೊತ್ತಾಗುತ್ತೆ. ಲೂಕನ ಬರೆಸುವಾರ್ತೆ 23ನೇ ಅಧ್ಯಾಯದಲ್ಲಿ 27ರಿಂದ 25ನೇ ವಚನದವರೆಗೆ. ಲೂಕನ ಬರೆಸುವಾರ್ತೆ 23ನೇ ಅಧ್ಯಾಯ 27ರಿಂದ 25ನೇ ವಚನದವರೆಗೆ, ಅವನು 3ನೇ ಸಾರಿ ಯಾಕೆ ಕೆಟ್ಟದ್ದೇನು ಮಾಡಿದನು? ನಾನು ಇವನಲ್ಲಿ ಮರಣದಂಡನೆಗೆ ತಕ್ಕ ಅಪರಾಧವೇನೂ ಕಾಣಲಿಲ್ಲ, ಆದುದರಿಂದ ಇವನನ್ನು ಒಡಿಸಿ ಬಿಟ್ಟು ಬಿಡುತ್ತೇನೆ ಎಂದು ಅವರಿಗೆ ಹೇಳಿದನು. ಆದರೆ ಅವರು ದೊಡ್ಡ ಕೂಗಾಟ ಮಾಡುತ್ತಾ ಅವನನ್ನು ಶಿಲುಬೆಗೆ ಹಾಕಿಸಬೇಕೆಂದು ಕೇಳಿಕೊಂಡು ಬಲವಂತ ಮಾಡಿದರು ಅಂತ ಹೇಳ್ತಾರೆ. ಹಾಗಾಗಿ ಯಹೂದ್ಯರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಬಲವಂತ ಮಾಡ್ತಾ ಇದ್ದಾರೆ, ಶಿಲುಬೆಗೆ ಹಾಕ್ಸು, ಶಿಲುಬೆಗೆ ಹಾಕ್ಸು, ಶಿಲುಬೆಗೆ ಹಾಕ್ಸು ಅಂತ. ಸೊ ಹಾಗಾಗಿ ಶಿಲುಬೆಗೆ ಹಾಕಿಸುವಂತಹ ಒಂದು ಅಧಿಕಾರ ಯಾರಿಗಿದೆ ಅಂತಂದ್ರೆ ಅದು ರೋಮನ್ನರಿಗೆ ಮಾತ್ರ ಇದೆ ಅನ್ನುವಂಥದ್ದನ್ನ ನಾವು ಗ್ರಂಥದಲ್ಲಿ ನಾವು ಗಮನಿಸ್ತೇವೆ. ಸೊ ಹಾಗೆ ಅಲ್ಲಿ ಅವರು ಶಿಲುಬೆಗೆ ಏನ್ ಮಾಡ್ತಾ ಇದ್ದಿಲ್ಲ ಅಂತಂದ್ರೆ, ಒಂದು ವೇಳೆ ಈ ರೀತಿ ಯೇಸು ಕ್ರಿಸ್ತನನ್ನ ಯಾತಕ್ಕೋಸ್ಕರ ನಾವು ಶಿಲುಬೆಗೆ ಹಾಕಿಸ್ತಾ ಇದ್ದೀವಿ ಅನ್ನುವಂತಹ ಒಂದು ದೈವಿಕವಾದಂತಹ ಒಂದು ಆಲೋಚನೆ ಅಂದಿನ ಯಹೂದ್ಯರಿಗಾಗ್ಲಿ, ಪಿಲಾತನಿಗಾಗ್ಲಿ, ರೋಮನ್ನರಿಗಾಗ್ಲಿ ಇದ್ದಿದ್ದೇ ಆದ್ರೆ ಅವ್ರು ಯಾವತ್ತೂ ಕೂಡ ಶಿಲುಬೆಗೆ ಆತನನ್ನ ಹಾಕಿಸ್ತಾ ಇದ್ದಿಲ್ಲ. ಯಾಕೆಂತಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಒಂದು ವಿಷಯವನ್ನ ಅವರು ಅರಿತಿದ್ರೆ ಅವರು ಯೇಸು ಕ್ರಿಸ್ತನ ಶಿಲುಬೆಗೆ ಹಾಕಿಸ್ತಾ ಇದ್ದಿಲ್ಲ ಅಂತೇಳಿ ಗ್ರಂಥನೇ ನಮಗೆ ಹೇಳ್ತದೆ. ಸೊ ಅದಕ್ಕೆ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ವಿಷಯವನ್ನು ಗಮನಿಸಿದ್ರೆ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 6ರಿಂದ 8ನೇ ವಚನದಲ್ಲಿ ನಾವು ವಿಷಯಗಳನ್ನ ನಾವು ಆಲೋಚನೆ ಮಾಡಿದ್ರೆ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 6ರಿಂದ 8ನೇ ವಚನದಲ್ಲಿ, ಆದರೂ ಪ್ರವೀಣರಲ್ಲಿ ಜ್ಞಾನವನ್ನೇ ಹೇಳ್ತೇವೆ, ಅದು ಇಹಲೋಕದ ಜ್ಞಾನವಲ್ಲ, ಇಲ್ಲದೆ ಹೋಗುವ ಇಹಲೋಕಾಧಿಕಾರಿಗಳ ಜ್ಞಾನವೂ ಅಲ್ಲ. ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥವನ್ನು ತಿಳಿಸುವಲ್ಲಿ ದೇವರ ಜ್ಞಾನವನ್ನೇ ಹೇಳುತ್ತೇವೆ. ಅದು ಯಾವುದೆಂದರೆ, ದೇವರು ನಮ್ಮ ಮಹಿಮೆಗಾಗಿ ಲೋಕೋತ್ಪತ್ತಿಗಿಂತ ಮೊದಲೇ ನೇಮಿಸಿ ಇದುವರೆಗೆ ಮರೆ ಮಾಡಿದ ಜ್ಞಾನವೇ. ಇದನ್ನು ಇಹಲೋಕಾಧಿಕಾರಿಗಳಲ್ಲಿ ಯಾರೂ ಅರಿಯಲಿಲ್ಲ. ಅರಿತಿದ್ದರೆ ಅವರು ಮಹಿಮೆಯುಳ್ಳ ಕರ್ತನನ್ನು ಶಿಲುಬೆಗೆ ಹಾಕಿಸುತ್ತಿರಲಿಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅವರು ಅರ್ತಿದ್ರೆ ಕರ್ತನಾದ ಯೇಸು ಕ್ರಿಸ್ತನನ್ನ ಶಿಲುಬೆಗೆ ಅವರು ಹಾಕಿಸ್ತಾ ಇದ್ದಿಲ್ಲ. ಅರ್ತಿದ್ರೆ ಕರ್ತನಾದ ಯೇಸು ಕ್ರಿಸ್ತನನ್ನ ಶಿಲುಬೆಗೆ ಹಾಕಿಸ್ತಾ ಇದ್ದಲ್ಲ. ಅವರು ಅರಿಯದೇ ಇದ್ದಿದ್ರಿಂದ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಶಿಲುಬೆಗೆ ಹಾಕ್ಸು, ಶಿಲುಬೆಗೆ ಹಾಕ್ಸು ಅಂತ ಹೇಳ್ತಾ ಇದ್ರು. ಅದೇ ವಿಷಯವನ್ನ ಅಪೊಸ್ತಲರ ಕೃತ್ಯಗಳ ಪುಸ್ತಕ 13ನೇ ಅಧ್ಯಾಯದಲ್ಲಿ ಕೂಡ ನಾವು ಸಂಗತಿಯನ್ನ ನಾವು ಗಮನಿಸಿದ್ರೆ, ಅಪೊಸ್ತಲರ ಕೃತ್ಯಗಳ ಪುಸ್ತಕ 13ನೇ ಅಧ್ಯಾಯ 27ರಿಂದ 28ನೇ ವಚನದವರೆಗೂ ಕೂಡ ಅಪೊಸ್ತಲನಾದಂತಹ ಪೌಲನು ತನ್ನ ಒಂದು ಮೊದಲನೆಯ ಸುವಾರ್ತೆಯ ಪ್ರಯಾಣದ ಸಂದರ್ಭದಲ್ಲಿ ಮಾಡಿದಂತಹ ಒಂದು ಸಂದೇಶ, ಆತನ ಒಂದು ಫಸ್ಟ್ ರೆಕಾರ್ಡೆಡ್ ಮೆಸೇಜ್, ಆ ಮೆಸೇಜ್ ಅಲ್ಲಿ ನಾವು ವಿಷಯವನ್ನು ಗಮನಿಸಿದ್ರೆ 27ನೇ ವಚನದಿಂದ 26-27ನೇ ವಚನದಲ್ಲಿ ಆತನು ಈ ರೀತಿಯಾಗಿ ಹೇಳ್ತಾನೆ, ಸಹೋದರರೇ, ಅಬ್ರಹಾಮನ ವಂಶಸ್ಥರೇ ಮತ್ತು ನಿಮ್ಮಲ್ಲಿರುವ ಯಹೂದ್ಯ ಮತಾವಲಂಬಿಗಳೇ, ನಮಗೆ ಈ ರಕ್ಷಣೆಯ ವಾಕ್ಯವು ಕಳುಹಿಸಿಯದೆ ಯೆರೂಸಲೇಮಿನಲ್ಲಿ ವಾಸವಾಗಿರುವವರು, ಅವರ ಅಧಿಕಾರಿಗಳು ಆತನನ್ನಾಗಲಿ ಪ್ರತಿ ಸಬ್ಬತ್ ದಿನದಲ್ಲಿ ಪಾರಾಯಣವಾಗುವ ಪ್ರವಾದಿಗಳ ವಾಕ್ಯಗಳನ್ನಾಗಲಿ ಗ್ರಹಿಸದೆ ಆತನನ್ನು ಅಪರಾಧಿ ಎಂದು ತೀರ್ಪು ಮಾಡಿ ಆ ವಾಕ್ಯಗಳನ್ನೇ ನೆರವೇರಿಸಿದರು. 28ನೇ ವಚನದಲ್ಲಿ, ಮರಣದಂಡನೆಗೆ ಕಾರಣವೇನೂ ತಮಗೆ ಸಿಕ್ಕದಿದ್ದರು ಆತನನ್ನು ಕೊಲ್ಲಿಸಬೇಕೆಂದು ಪಿಲಾತನನ್ನು ಕೇಳಿಕೊಂಡರು ಅಂತ ಹೇಳ್ತಾನೆ. ಸೊ ಹಾಗಾಗಿ ಪರಿಸ್ಥಿತಿ ಹಿಂಗಿದೆ. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಯಾವುದೇ ಒಂದು ಅಪರಾಧಗಳು ಕಂಡು ಬರದೇ ಇದ್ರೂ ಕೂಡ ಇವ್ರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಆತನನ್ನು ಶಿಲುಬೆಗೆ ಹಾಕ್ಸು, ಶಿಲುಬೆಗೆ ಹಾಕ್ಸು ಅನ್ನುವಂತ ಒಂದು ಕೂಗ್ತಾ ಇರುವಂತದ್ದು ಯಾವ ರೀತಿ ಇದೆ ಅಂತಂದ್ರೆ, ತಮಗ್ ಗೊತ್ತಿಲ್ಲದೆ
ಶಾಸ್ತ್ರಗಳಲ್ಲಾಗಲಿ ಪ್ರವಾದನೆ ಗ್ರಂಥಗಳಲ್ಲಾಗಲಿ ಆತನ ಬಗ್ಗೆ ಬರೆದಿರ್ತಕ್ಕಂಥವುಗಳನ್ನ ಅವರುಗಳು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೆ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೂ ತಾವು ಅರಿಯದೆ ಏನ್ ಮಾಡ್ತಾ ಇದ್ದಾರೆ, ಆತನನ್ನ ಮರಣದಂಡನೆಗೆ ಒಪ್ಪಿಸ್ತಾ ಇದ್ದಾರೆ. ಸೊ ಇಂಥ ಒಂದು ಶಿಲುಬೆಯ ಮರಣ ಶಿಕ್ಷೆ ಏನಾಗ್ತಾ ಇದೆ ಅಂತಂದ್ರೆ ಒಬ್ಬ ಶತಾಧಿಪತಿಯ ಮುಂದಾಳತ್ವದಲ್ಲಿ ನಡೀತಾ ಇದೆ. ಶಿಲುಬೆಯ ಈ ಒಂದು ಮರಣದಂಡನೆ ಪ್ರಕ್ರಿಯೆ ಅಂತಕ್ಕಂಥದ್ದು ಯಾರ ಮುಂದೆ ನಡೀತಾ ಇದೆ ಅಂತಂದ್ರೆ ಸಾಮಾನ್ಯ ವ್ಯಕ್ತಿಯ ಮುಂದಾಳತ್ವದಲ್ಲ, ಯಾರ ಮುಂದಾಳತ್ವದಲ್ಲಿ ನಡೀತಾ ಇದೆ ಅಂತಂದ್ರೆ ಒಬ್ಬ ಶತಾಧಿಪತಿ. ಯಾರು ಶತಾಧಿಪತಿ ಅಂತಂದ್ರೆ 100 ಜನ ಸೈನಿಕರು ಆತನ ಅಂಡರಲ್ಲಿ ಇರ್ತಾರೆ. 100 ಜನ ಸೈನಿಕರು ಆತನ ಅಧೀನದಲ್ಲಿರ್ತಕ್ಕಂಥವನೇ ಆತನ ಶತಾಧಿಪತಿ. ಆ ಶತಾಧಿಪತಿಯ ಒಂದು ಮುಂದಾಳತ್ವದಲ್ಲಿ ಏನಾಗ್ತದೆ ಅಂದ್ರೆ ಈ ಶಿಲುಬೆಗೆ ಹಾಕಿಸುವಂತಹ ಒಂದು ಪ್ರಕ್ರಿಯೆ ನಡೀತಾ ಇದೆ ಕರ್ತನಾದ ಯೇಸು ಕ್ರಿಸ್ತನನ್ನ. ಅದಕ್ಕೆ ಸಂಬಂಧಪಟ್ಟದ್ದು ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 24ನೇ ವಚನದಲ್ಲಿ ಈ ಒಂದು ವಿಷಯವನ್ನ ನಾವು ಗಮನಿಸ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 24ನೇ ವಚನದಲ್ಲಿ, ಆಗ ಪಿಲಾತನು ತನ್ನ ಯತ್ನ ನಡೆಯುವುದಿಲ್ಲ, ಗದ್ದಲ ಮಾತ್ರ ಹೆಚ್ಚಾಗುತ್ತದೆ ಎಂದು ತಿಳಿದು ನೀರು ತಕ್ಕೊಂಡು ಜನರ ಮುಂದೆ ಕೈ ತೊಳ್ಕೊಂಡು, ಈ ಪುರುಷನನ್ನು ಕೊಲ್ಲಿಸಿದ್ದಕ್ಕೆ ನಾನು ಸೇರಿದವನಲ್ಲ, ನೀವೇ ನೋಡಿಕೊಳ್ಳಿರಿ ಅನ್ನಲಾಗಿ ಜನರೆಲ್ಲ ಅವನನ್ನು ಕೊಲ್ಲಿಸಿದ್ದಕ್ಕೆ ನಾವು ನಮ್ಮ ಮಕ್ಕಳು ಉತ್ತರ ಕೊಡುತ್ತೇವೆ ಅಂದರು ಅಂತ ಹೇಳ್ತೇವೆ. ಸೊ ಹಾಗಾಗಿ ಈತನ ಒಂದು ಕರ್ತನಾದ ಯೇಸು ಕ್ರಿಸ್ತನನ್ನ ಶಿಲುಬೆಗೆ ಹಾಕಿಸುವಂತಹ ಒಂದು ಒತ್ತಾಯ ಯಾರ ಕಡೆಯಿಂದ ಬರ್ತಾ ಇದೆ ಅಂತಂದ್ರೆ ಯಹೂದ್ಯರಿಂದ ಬರ್ತಾ ಇದೆ. ಆದ್ರೆ ಇದರಲ್ಲಿ ಅಂದ್ರೆ ಶಿಲುಬೆಗೆ ಹಾಕಿಸ್ಬೇಕಂತಂದ್ರೆ ಒಂದು ಕಾರಣ ಇರಬೇಕು. ಅಪರಾಧಿಗಳಿಗೆ ವಿಧಿಸುವಂತ ಒಂದು ಮರಣದಂಡನೆ ಈ ಶಿಲುಬೆ ಮರಣ ಅಂತಕ್ಕಂಥದ್ದು. ಇಂಥ ಒಂದು ಮರಣದಂಡನೆ ಅಂತಕ್ಕಂಥದ್ದು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಕಂಡು ಬರಲಿಲ್ಲ. ಈತನು ಸತ್ಪುರುಷನಾಗಿ ನನಗೆ ಕಾಣಿಸ್ತಾ ಇದ್ದಾನೆ ಅಂತೇಳಿ ಪಿಲಾತನು ಕೊಟ್ಟಂತಹ ಸ್ಟೇಟ್ಮೆಂಟ್ಗೆ ಈ ಯಹೂದ್ಯರು ಏನಂತಾರಂತಂದ್ರೆ ಅದು ಏನೇ ಆಗಿರ್ಲಿ ಈತನನ್ನು ಶಿಲುಬೆಗೆ ಹಾಕ್ಸು. ಅದಕ್ಕೆ ಬರ್ತಕ್ಕಂಥ ಒಂದು ಪರಿಣಾಮಗಳು ಏನೇ ಇದ್ರು ಕೂಡ ನಮ್ಮ ಮೇಲಿರ್ಲಿ, ನಮ್ಮ ಮಕ್ಕಳ ಮೇಲಿರ್ಲಿ ಅನ್ನುವಂತ ಒಂದು ವಿಚಾರವನ್ನ ಯಹೂದ್ಯರು ಪಿಲಾತನ ಮುಂದೆ ಇಟ್ಟಂತ ಸಂದರ್ಭದಲ್ಲಿ ಆತನು ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಈ ಒಂದು ಮರಣದಂಡನೆಯ ಪ್ರಕ್ರಿಯೆಯನ್ನ ಆತನು ಪ್ರಾರಂಭ ಮಾಡ್ತಾನೆ. ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಒಂದು ಶಿಲುಬೆಯ ಮರಣದಂಡನೆಯ ಒಂದು ಕಾರ್ಯಕ್ರಮ ಯಾರ ಮುಂದಾಳತ್ವದಲ್ಲಿ ನಡೀತಾ ಇದೆ ಅಂತಂದ್ರೆ ಪಿಲಾತನ ಒಂದು ಮುಂದಾಳತ್ವದಲ್ಲಿ ನಡೀತಾ ಇದೆ, ಶತಾಧಿಪತಿಯ ಮುಂದಾಳತ್ವದಲ್ಲಿ. ಪಿಲಾತನು ಯಾರು ಅಂತಂದ್ರೆ ಪಿಲಾತನು ಬಂದ್ಬಿಟ್ಟು ಈತನು ಒಬ್ಬ ಹೈಕೋರ್ಟ್ ಜಡ್ಜ್ ಇದ್ದಂಗೆ, ಅಲ್ಲಿ ಹೈಕೋರ್ಟ್ ಜಡ್ಜ್. ಇಂಥ ಒಂದು ಜಡ್ಜಿನ ಒಂದು ನಿರ್ಣಯದ ಮೇರೆಗೆ ಆತನು ಈತನಲ್ಲಿ ತಪ್ಪೇನೂ ಕಾಣಲಿಲ್ಲ ನನಗೆ ಅಂತೇಳಿ ಈತನ ಈ ಒಂದು ಶಿಕ್ಷೆಗೆ ನಾನು ಕಾರಣನಲ್ಲ ಅನ್ನುವಂಥದ್ದು ಆತನು ಸ್ಪಷ್ಟಪಡಿಸಿ ಆತನು ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಈ ಒಂದು ಪ್ರಕ್ರಿಯೆಗೆ ಚಾಲನೆಯನ್ನು ಕೊಡ್ತಾನೆ. ಈ ಪ್ರಕ್ರಿಯೆಗೆ ಚಾಲನೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ ತಂದೆಯೇ ಅವರಿಗೆ ಕ್ಷಮಿಸು ಅಂತ ಹೇಳ್ತಾನೆ. ಮೊದಲನೇ ಮಾತು ಶಿಲುಬೆ ಮೇಲೆ ಕರ್ತನಾದ ಯೇಸು ಕ್ರಿಸ್ತನ ಆಡಿದಂತ ಮೊದಲನೇ ಮಾತು ಏನಂದ್ರೆ ತಂದೆಯೇ ಅವರಿಗೆ ಕ್ಷಮಿಸು, ತಾವು ಏನ್ ಮಾಡ್ತೇವೆ ಎಂಬುದನ್ನು ಅವ್ರು ಏನ್ ಮಾಡ್ತಾ ಇಲ್ಲ, ಅರಿತಾ ಇಲ್ಲ ಅಂತ. ಅಂದ್ರೆ ಅರ್ತಿದ್ರೆ ಏನ್ ಮಾಡ್ತಾ ಇದ್ರು ಅವರು, ಶಿಲುಬೆಗೆ ಹಾಕಿಸ್ತಾ ಇದ್ದಿಲ್ಲ. ಸೊ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅಂತ ಒಂದು ಶಿಲುಬೆ ಮರಣದಲ್ಲೂ ಕೂಡ, ಅಂತ ಯಾತನೆಯಲ್ಲಿಯೂ ಕೂಡ ಕರ್ತನಾದ ಯೇಸು ಕ್ರಿಸ್ತನು ಸಮಾಜಕ್ಕೆ ಒಂದು ಸಂದೇಶನ ಬಹಳ ಬಲವಾಗಿ ಕೊಡ್ತಾ ಇದ್ದಾನೆ. ಏನಂತಂದ್ರೆ ಕ್ಷಮಾಗುಣ ಅಂತಕ್ಕಂಥದ್ದು, ಕ್ಷಮಿಸುವಂತ ಗುಣ ಅಂತ ಹೇಳ್ತಾರೆ. ಸೊ ಆ ಕ್ಷಮಿಸುವಂತ ಒಂದು ಗುಣವನ್ನ ನಾವು ಇನ್ನಷ್ಟು ಆಳವಾಗಿ ಗಮನಿಸ್ತಾ ಇದ್ರೆ ಕರ್ತನಾದ ಯೇಸು ಕ್ರಿಸ್ತನನ್ನ ಶಿಲುಬೆಗೆ ಹಾಕಿಸಲ್ಪಡುವಂತಹ ಒಂದು ಸಂದರ್ಭದಲ್ಲಿ ಆತನ ಸುತ್ತಮುತ್ತಿರ್ತಕ್ಕಂತಹ ರೋಮ ಸೈನಿಕರು ಯಾವ ರೀತಿ ಅವರು ಇದ್ರು, ಯಾವ ರೀತಿ ಆತನನ್ನ ಹಿಂಸೆ ಒಳಪಡಿಸಿದ್ರು ಅಂತಕ್ಕಂಥದನ್ನ ಪ್ರವಾದನೆಯ ಒಂದು ವಚನ ನಮಗೆ ನೆನಪಾಗುತ್ತೆ. ಕೀರ್ತನೆಗಳ ಗ್ರಂಥ 22ನೇ ಕೀರ್ತನೆಯಲ್ಲಿ ಯಾವ ರೀತಿಯಾಗಿ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಗೆ ಹಾಕಲ್ಪಡುವಂತಹ ಒಂದು ಸಂದರ್ಭ ಇತ್ತು ಅನ್ನುವುದನ್ನ ಆ ಒಂದು ವಚನ ಭಾಗ ನಮಗೆ ಚಿತ್ರಣವನ್ನ ಕೊಡ್ತಾ ಇದೆ. 22ನೇ ಅಧ್ಯಾಯ 12ನೇ ವಚನದಿಂದ, ಕೀರ್ತನೆಗಳ ಗ್ರಂಥ 22ನೇ ಅಧ್ಯಾಯ 12ನೇ ವಚನದಿಂದ, ಬಹಳ ಗೂಳಿಗಳು ನನ್ನನ್ನು ಸುತ್ತಿಕೊಂಡಿವೆ ಅಂತ ಹೇಳ್ತೇನೆ. ಬಹಳ ಗೂಳಿಗಳು ನನ್ನನ್ನು ಸುತ್ತಿಕೊಂಡಿವೆ. ಗೂಳಿಗಳು ಅಂತಂದ್ರೆ ಇಲ್ಲಿ ಯಹೂದ್ಯರಂತ ಅರ್ಥ.
ಗೂಳಿಗಳು ನನ್ನನ್ನು ಸುತ್ತಿಕೊಂಡಿವೆ. ಯಾವ ರೀತಿ ಸುತ್ತಿಕೊಂಡಿದ್ದೇವೆ? ಶಿಲ್ಬೆಗಾಕ್ಸು ಅಂತ ಸುತ್ತಿಕೊಂಡಿದ್ದೇವೆ ಬಹಳ ಗೂಳಿಗಳು. ಆಮೇಲೆ ಭಾಷಾನಿನ ಬಲವುಳ್ಳ ಹೋರಿಗಳು ನನ್ನನ್ನು ಮುತ್ತಿಕೊಂಡಿವೆ. ಭಾಷಾನಿನ ಬಲವುಳ್ಳ ಹೋರಿಗಳು ಅಂತಂದ್ರೆ ರೋಮಾ ಸೈನಿಕರು ಅಂತ. ರೋಮಾ ಸೈನಿಕರು ಕೂಡ ಏನ್ ಮಾಡಿದ್ದಾರೆ ಅಂತಂದ್ರೆ ಕರ್ತನಾದ ಯೇಸು ಕ್ರಿಸ್ತನನ್ನ ಮುತ್ತಿಕೊಂಡಿದ್ದಾರೆ. ಅವರು ಗರ್ಜಿಸುವ ಉಗ್ರ ಸಿಂಹಗಳಂತೆ ನನ್ನನ್ನು ನುಂಗುವುದಕ್ಕೆ ಬಾಯಿ ತೆರೆದಿದ್ದಾರೆ. ನಾನು ಒಯ್ಯಲ್ಪಟ್ಟ ನೀರಿನಂತಿದ್ದೇನೆ. ನನ್ನ ಎಲುಬುಗಳೆಲ್ಲ ಸಡಲಿ ಹೋಗಿವೆ. ನನ್ನ ಗುಂಡಿಗೆ ಮೇಣದಂತೆ ನನ್ನಲ್ಲಿ ಕರಗಿ ಹೋಗಿದೆ. ನನ್ನ ಶಕ್ತಿಯು ಬೋಕಿಯ ಹಾಗೆ ಒಣಗಿ ಹೋಗಿದೆ. ನನ್ನ ನಾಲಿಗೆಯು ಅಂಗಳಕ್ಕೆ ಹತ್ತಿ ಹೋಗಿದೆ. ನೀನು ನನ್ನನ್ನು ಮಣ್ಣಿಗೆ ಸೇರಿಸುತ್ತಿ, ನಾಯಿಗಳು ನನ್ನನ್ನು ಸುತ್ತಿಕೊಂಡಿವೆ ಅಂತ ಹೇಳ್ತಾನೆ. ನಾಯಿಗಳು ಅಂತಂದ್ರೆ ಯಹೂದ್ಯರಿಗೆ ಅನ್ಯ ಜನಗಳು ಯಾವ ರೀತಿಯಾಗಿ ಅವರು ಪರಿಗಣಿಸ್ತಾ ಇದ್ದಾರೆ ಅಂತ ನಾಯಿಗಳ ಹಾಗೆ ಪರಿಗಣಿಸ್ತಾ ಇದ್ರು. ಯಹೂದ್ಯರು ಅನ್ಯ ಜನಗಳನ್ನ ನಾಯಿಗಳ ರೀತಿಯಲ್ಲಿ ಅವರು ಪರಿಗಣಿಸ್ತಾ ಇದ್ರು. ನಾಯಿಗಳ ರೀತಿಯಲ್ಲಿ ಅಂದ್ರೆ ಯಹೂದ್ಯರಿಗೆ ಅನ್ಯ ಜನರು ಯಾರು ಅಂತಂದ್ರೆ ಗ್ರೀಕರು ಅವ್ರು ಯಾರು ಅಂತಂದ್ರೆ ಅವರು ಅನ್ಯ ಜನಗಳು. ಅವರುಗಳು ನಾಯಿಗಳಂತೆ ನನ್ನನ್ನು ಸುತ್ತಕೊಂಡಿದ್ದಾರೆ. ನನ್ನನ್ನು ಶಿಲುಬೆಗೆ ಹಾಕಿಸುವುದಕ್ಕೆ, ಹಿಂಸಿಸುವುದಕ್ಕೆ ಸುತ್ತಕೊಂಡ್ಬಿಟ್ಟಿದ್ದಾರೆ. ದುಷ್ಟರ ಗುಂಪು ನನ್ನನ್ನು ಆವರಿಸಿಕೊಂಡಿದೆ. ನನ್ನ ಕೈ ಕಾಲುಗಳನ್ನು ತಿವಿದಿದ್ದಾರೆ. ನನ್ನ ಎಲುಬುಗಳನ್ನೆಲ್ಲ ಎಣಿಸುವುದಕ್ಕಾಗುವುದು. ಅವರು ನನ್ನನ್ನು ನೋಡಿ ಹಿಗ್ಗುತ್ತಾರೆ. ನನ್ನ ಮೇಲುಹುದಿಕೆಯನ್ನು ತಮ್ಮಲ್ಲಿ ಪಾಲು ಮಾಡಿಕೊಳ್ಳುತ್ತಾರೆ. ನನ್ನ ಅಂಗಿಗೋಸ್ಕರ ಚೀಟು ಹಾಕುತ್ತಾರೆ. ಯೆಹೋವನೇ, ನನ್ನ ರಕ್ಷಕನೇ, ನೀನಾದರೂ ದೂರವಾಗಿರಬೇಡ. ಬೇಗ ಬಂದು ಸಹಾಯ ಮಾಡು. ಕತ್ತಿಗೆ ಸಿಕ್ಕದಂತೆ ನನ್ನನ್ನು ತಪ್ಪಿಸು. ನನ್ನ ಪ್ರಿಯ ಪ್ರಾಣವು ನಾಯಿಯ ವಶವಾಗದಂತೆ ಕಾಪಾಡು. ಸಿಂಹಗಳ ಬಾಯಿಂದಲೂ ಕಾಡು ಕೋಣಗಳ ಕೊಂಬುಗಳಿಂದಲೂ ನನ್ನನ್ನು ತಪ್ಪಿಸು. ನನಗೆ ಸದುತ್ತರವನ್ನು ಕೊಟ್ಟಿದ್ದೀಯಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇದು ಯಾವುದಕ್ಕೆ ಸಂಬಂಧಪಟ್ಟದಂತಂದ್ರೆ ಕರ್ತನಾದ ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟಂತ ಒಂದು ಪ್ರವಾದನೆಯ ವಾಕ್ಯ ಇದು. ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ಮೇಲೆ ಆತನು ಮರಣವನ್ನ ಅನುಭವಿಸುವಂತಹ ಒಂದು ಸಂದರ್ಭದ ಒಂದು ಚಿತ್ರಣವನ್ನ ಈ ಒಂದು ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಈ ರೀತಿಯಾದಂತಹ ಒಂದು ಘೋರವಾದಂತಹ ಒಂದು ಹಿಂಸೆಯ ನಡುವೆ ರೋಮಾ ಸೈನಿಕರು ಯಾವ ರೀತಿಯಾಗಿ ಆತನನ್ನ ಹಿಂಸೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಗೂಳಿಗಳ ಹಾಗೆ ಭಾಷಾನಿನ ಬಲವುಳ್ಳ ಹೋರಿಗಳ ಹಾಗೆ ಆತನನ್ನು ಸುತ್ತಕೊಂಡಿದ್ದಾರೆ. ಆತನನ್ನು ಹೊಡಿತಾ ಇದ್ದಾರೆ, ಹಿಂಸೆ ಮಾಡ್ತಾ ಇದ್ದಾರೆ, ಅವಮಾನ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೇನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರು ನನ್ನನ್ನು ನೋಡಿ ಹಿಗ್ಗುತ್ತಾ ಇದ್ದಾರೆ. ಆಮೇಲೆ ನನ್ನ ಮೇಲೋದಿಕೆಯನ್ನು ತಮ್ಮಲ್ಲಿ ಪಾಲು ಮಾಡಿಕೊಳ್ತಾರೆ. ತನ್ನ ಮೇಲೋದಿಕೆಯನ್ನು ಏನ್ ಮಾಡ್ತಾ ಇದ್ದಾರೆ? ಪಾಲು ಮಾಡ್ಕೊಳ್ತಾ ಇದ್ದಾರೆ. ಸೊ ಈ ರೀತಿಯಾದಂತ ಪರಿಸ್ಥಿತಿ ಶಿಲುಬೆಯ ಮರಣದಲ್ಲಿ ನಾವು ಕಾಣ್ತೇವೆ. ಇಂಥ ಒಂದು ಸಂದರ್ಭದಲ್ಲಿ ಕೂಡ ಕರ್ತನಾದ ಯೇಸು ಕ್ರಿಸ್ತನು ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ತಂದೆಯೇ ಅವರನ್ನು ಏನ್ ಮಾಡು, ನೀನು ಕ್ಷಮಿಸು ಅಂತ ಹೇಳ್ತಾನೆ. ಇದು ಕ್ರೈಸ್ತ ಪ್ರಪಂಚಕ್ಕೆ, ಕ್ರಿಸ್ತನನ್ನ ಅನುಸರಿಸ್ತಕ್ಕಂತಹ ವಿಶ್ವಾಸಿಗಳಿಗೆ ಬಹಳ ವಿಶೇಷವಾದಂತಹ ಅತ್ಯಂತ ಅವಶ್ಯಕತೆ ಇರತಕ್ಕಂತಹ ಒಂದು ಗುಣ ಈ ಕ್ಷಮಾಗುಣ ಅಂತಕ್ಕಂಥದ್ದು. ಹಾಗಾಗಿ ಈ ಒಂದು ಪ್ರವಾದನೆ ಅಂದ್ರೆ ದಾವೀದನ ಕೀರ್ತನೆಗಳಲ್ಲಿ ರಚಿಸಿದಂತಹ ಈ ಒಂದು ಕೀರ್ತನೆ 22ನೇ ಕೀರ್ತನೆ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಡುವಂತಹ ಆ ಒಂದು ಸಮಯಕ್ಕೆ ಹೆಚ್ಚು ಕಡಿಮೆ 1000 ವರ್ಷಗಳ ಹಿಂದಿನ ಮಾತಿದು. ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕುವಂತ ಒಂದು ಸಂದರ್ಭ ಇದೆಯಲ್ಲ, ಆ ಸಂದರ್ಭಕ್ಕೂ ಮತ್ತು ಈ 22ನೇ ಒಂದು ಕೀರ್ತನೆಗೂ ಹೆಚ್ಚು ಕಡಿಮೆ 1000 ವರ್ಷಗಳ ಅಂತರ. 1000 ವರ್ಷಗಳ ಪೂರ್ವದಲ್ಲೇ ಪ್ರವಾದಿಸಲ್ಪಟ್ಟಂತಹ ಈ ಪ್ರವಾದನೆಯ ಪ್ರಕಾರವೇ ಕರ್ತನಾದ ಯೇಸು ಕ್ರಿಸ್ತನು ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಶಿಲುಬೆಗೆ ಹಾಕಲ್ಪಡ್ತಾ ಇದ್ದಾನೆ ಅಂತೇಳಿ. ಸೊ ಹಾಕಲ್ಪಡುವಂತ ಒಂದು ಈ ಸಂದರ್ಭ ಯಾವ ರೀತಿ ಇದೆ ಅಂತಂದ್ರೆ ಬಹಳ ಕಠಿಣವಾದಂತಹ ಕರಳು ಕಿತ್ತು ಬರ್ತಕ್ಕಂಥ ಒಂದು ಘಟನೆ ಅಲ್ಲಿ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಕೂಡ ಕರ್ತನಾದ ಯೇಸು ಕ್ರಿಸ್ತನು ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ತನ್ನನ್ನು ಅವಮಾನಪಡಿಸಿ ತನ್ನ ಅಂಗಿಯನ್ನ ಚೀಟು ಹಾಕಿ ಹಂಚಿಕೊಳ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲೂ ಕೂಡ ಆತನ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ತಂದೆ ಇವರನ್ನ ಏನ್ ಮಾಡು, ಕ್ಷಮಿಸು, ಇವರು ತಾವು ಏನ್ ಮಾಡ್ತಾ ಇಲ್ಲ ಇವರಿಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಅಂತಂದ್ರೆ ಕ್ರೈಸ್ತ ಪ್ರಪಂಚಕ್ಕೆ ಅತ್ಯಂತ ಅವಶ್ಯಕತೆ ಇರ್ತಕ್ಕಂಥ ಒಂದು ಗುಣ ಸ್ವಭಾವ ಯಾವುದು ಅಂತಂದ್ರೆ ಅದು ಕ್ಷಮಾಗುಣ ಅಂತ ಹೇಳ್ತಾನೆ. ಕ್ಷಮಾಗುಣ. ಅದಕ್ಕೆ ಲೂಕನ್ ಬರೆಸುವಾರ್ತೆ
23ನೇ ಅಧ್ಯಾಯದಲ್ಲಿ ನಾವು ವಿಷಯವನ್ನ ಗಮನಿಸಿದ್ರೆ, ರೋಮಾ ಸೈನಿಕರು ಕ್ರಿಸ್ತನನ್ನ ಅವಮಾನಪಡಿಸಿ ಅಂಗಿಯನ್ನ ಚೀಟ ಹಾಕ್ತಾ ಇದ್ದಾರೆ, ಹಂಚ್ಕೊಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಕೂಡ ಆತನು ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ತಂದೆಗೆ ಅವ್ರು ಏನ್ ಮಾಡ್ತಾ ಇದ್ರು ಅವ್ರಿಗೆ ಗೊತ್ತಿಲ್ಲ, ಅವ್ರನ್ನ ಕ್ಷಮಿಸು ಅಂತ ಹೇಳ್ತಕ್ಕಂಥ ಒಂದು ಗುಣ ಇದೆಯಲ್ಲ, ಸ್ವಭಾವ ಇದೆಯಲ್ಲ, ಅದು ಯಾವ ಒಬ್ಬ ಮನುಷ್ಯನಿಗೂ ಕೂಡ ಮನುಷ್ಯನಲ್ಲಿ ಕಂಡು ಬರದೇ ಇರತಕ್ಕಂಥ ಸ್ವಭಾವನ ನಾವು ಕರ್ತನ ಯೇಸು ಕ್ರಿಸ್ತನಲ್ಲಿ ನಾವು ಕಾಣ್ತೇವೆ ಪ್ರೇರೆ. ಲೂಕನ್ ಬರೆಸುವಾರ್ತೆ 23ನೇ ಅಧ್ಯಾಯದಲ್ಲಿ, ಲೂಕನ್ ಬರೆಸುವಾರ್ತೆ 23ನೇ ಅಧ್ಯಾಯ 35ನೇ ವಚನದಲ್ಲಿ ಈ ವಿಷಯವನ್ನು ನಾವು ಗಮನಿಸ್ತೇವೆ. 35ನೇ ವಚನದಲ್ಲಿ ಜನರು 34ನೇ ವಚನದಲ್ಲಿ, ಆಗ ಯೇಸು, ತಂದೆಯೇ ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆ ಎಂಬುದನ್ನು ಅರಿಯರು ಅಂದನು. ಆಮೇಲೆ ಆತನ ಬಟ್ಟೆಗಳನ್ನು ಪಾಲು ಮಾಡಿ ಚೀಟು ಹಾಕಿದರು. ಜನರು ನೋಡುತ್ತಾ ನಿಂತರು. ಇದಲ್ಲದೆ ಅಧಿಕಾರಿಗಳು ಹಾಸ್ಯ ಮಾಡಿ ಅವನು ಮತ್ತೊಬ್ಬರನ್ನು ರಕ್ಷಿಸಿದನು. ಅವನು ದೇವರ ಆರಿಸಿಕೊಂಡ ಕ್ರಿಸ್ತನು ಆಗಿದ್ದರೆ ತನ್ನನ್ನು ತಾನೇ ರಕ್ಷಿಸಿಕೊಳ್ಳಲಿ ಅಂದರು. ಸಿಪಾಯಿಗಳೂ ಆತನನ್ನು ಹಾಸ್ಯ ಮಾಡಿದರು. ಅವರು ಆತನ ಹತ್ತಿರ ಬಂದು ಉಳಿ ಮದ್ಯವನ್ನು ತೋರಿಸಿ, ನೀನು ಯಹೂದ್ಯರ ಅರಸನಾಗಿದ್ದರೆ ನಿನ್ನನ್ನು ರಕ್ಷಿಸಿಕೋ ಅಂದರು. ಇದಲ್ಲದೆ ಆತನ ಮೇಲ್ಗಡೆಯಲ್ಲಿ ಇವನು ಯಹೂದ್ಯರ ಅರಸನು ಎಂಬುದಾಗಿ ಒಂದು ವಿಳಾಸವಿತ್ತು ಅಂತ ಹೇಳಿ. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ, ಅನೇಕರು ಕೂಡ, ಸಾಮಾನ್ಯ ಜನರು ಕೂಡ ಈತನನ್ನು ಏನ್ ಮಾಡ್ತಾ ಇದ್ದಾರೆ, ತಿರಸ್ಕರಿಸ್ತಾ ಇದ್ದಾರೆ, ನಿಂದಿಸ್ತಾ ಇದ್ದಾರೆ, ಚಾಲೆಂಜ್ ಆಗ್ತಾ ಇದ್ದಾರೆ. ನೀವು ನಿಜವಾಗ್ಲೂ ಕೂಡ ನಿನ್ ರಕ್ಷಕನಾಗಿದ್ರೆ ನಿನ್ನನ್ನು ನೀನ್ ರಕ್ಷಿಸ್ಕೋ ಅಂತ ಹೇಳ್ತಾ ಇದ್ದಾರೆ. ನಮ್ಮನ್ನು ರಕ್ಷಿಸು ಅಂತೇಳಿ ಶಿಲುಬೆ ಮೇಲೆ ಇರ್ತಕ್ಕಂತಹ ಕಳ್ಳರಲ್ಲಿ ಒಬ್ಬ ಕಳ್ಳನ್ನು ಹೇಳ್ತಾ ಇದ್ದಾನೆ. ಆಮೇಲೆ ಇನ್ನೂ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಸಿಪಾಯಿಗಳು ಕೂಡ ಆತನ ಹತ್ರಕ್ಕೆ ಬಂದ್ಬಿಟ್ಟು ಆತನನ್ನ ಹಾಸ್ಯ ಮಾಡ್ತಾ ಇದ್ದಾರೆ. ಆಮೇಲೆ ನೀನು ಯಹೂದ್ಯರ ಅರಸನಾಗಿದ್ದರೆ ನಿನ್ನನ್ನು ನೀನು ರಕ್ಷಿಸ್ಕೋ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾದಂತಹ ಅವಮಾನಗಳು, ನಿಂದನೆಗಳು, ಆಮೇಲೆ ಶಾರೀರಿಕವಾಗಿ ಆತನು ಎಷ್ಟೊಂದು ಬಲಹೀನತೆಯ ಒಂದು ಸ್ಥಿತಿಯಲ್ಲಿ ಇದ್ದಾನಂತಂದ್ರೆ, ಅಂತ ಬಲಹೀನತೆಯ ಒಂದು ಸ್ಥಿತಿಯಲ್ಲಿ ಕೂಡ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಆಡಿದಂತಹ ಮಾತು ಯಾವುದಂತಂದ್ರೆ, ತಂದೆಯೇ ಇವ್ರನ್ನ ಏನ್ ಮಾಡು, ಕ್ಷಮಿಸು ಅಂತ ಹೇಳಿ. ತಂದೆಯವರು ಏನ್ ಮಾಡ್ತಾ ಇದ್ರು, ಇವ್ರನ್ನ ಕ್ಷಮಿಸು ಅಂತ ಹೇಳ್ತಾರೆ. ಸೊ ಅದೇ ಒಂದು ಸಂದರ್ಭವನ್ನ ನಾವು ಯೋಹಾನ್ ಬರೆಸುವಾರ್ತೆ 19ನೇ ಅಧ್ಯಾಯದಲ್ಲಿ ಕೂಡ ನಾವು ಗಮನಿಸ್ತೇವೆ. ಯೋಹಾನ್ ಬರೆಸುವಾರ್ತೆ 19ನೇ ಅಧ್ಯಾಯ 23ರಿಂದ 23-24ನೇ ವಚನದಲ್ಲಿ, ಸಿಪಾಯಿಗಳು ಯೇಸುವನ್ನು ಶಿಲುಬೆಗೆ ಹಾಕಿದ ಮೇಲೆ ಅವರು ಆತನ ಮೇಲು ಹೊದಿಕೆಗಳನ್ನು ತಕ್ಕೊಂಡು 4 ಪಾಲು ಮಾಡಿ ಒಬ್ಬೊಬ್ಬ ಸಿಪಾಯಿಗೆ ಒಂದೊಂದು ಪಾಲಿನ ಪ್ರಕಾರ ಹಂಚಿಕೊಂಡರು ಅಂತ ಹೇಳ್ತಾರೆ. ಸಿಪಾಯಿಗಳು ಏನ್ ಮಾಡ್ತಾ ಇದ್ದಾರೆ, ಆತನ ಮೇಲೊದಿಕೆಯನ್ನು ತೆಗೆದುಕೊಂಡು 4 ಪಾಲು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ನೋಡಿ. ಆತನ ಮೇಲೊದಿಕೆಗಳನ್ನು ತಕ್ಕೊಂಡು 4 ಪಾಲು ಮಾಡಿ ಒಬ್ಬೊಬ್ಬ ಸಿಪಾಯಿಗೆ ಒಂದೊಂದು ಪಾಲಿನ ಪ್ರಕಾರ ಹಂಚಿಕೊಂಡ್ರು. ಆತನ ಒಳಂಗಿಯನ್ನು ಸಹ ತಕ್ಕೊಂಡ್ರು. ಆದರೆ ಆ ಅಂಗಿಗೆ ಹೊಲಿಗೆ ಇರಲಿಲ್ಲ, ಅದು ಮೇಲಿನಿಂದ ಅಖಂಡವಾಗಿ ಎಣೆದದ್ದಾಗಿತ್ತು. ಅದನ್ನು ನೋಡಿ ಅವರು, ನಾವು ಇದನ್ನು ಅರಿಯಬಾರದು, ಚೀಟು ಹಾಕಿ ಇದು ಯಾರಿಗೆ ಬರುವುದೋ ನೋಡೋಣ ಎಂದು ಮಾತಾಡಿಕೊಂಡ್ರು ಅಂತೇಳಿ. ಸೊ ಹಾಗಾಗಿ ಈ ರೀತಿಯಾದಂತಹ ಒಂದು ಅವಮಾನದ ಮಧ್ಯದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಪ್ರವಾದಿಸಲ್ಪಟ್ಟಂತಹ ಪ್ರವಾದನೆಯನ್ನ ತಮಗೆ ಗೊತ್ತಿಲ್ಲದಂತೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ಅವರು ನೆರವೇರಿಸ್ತಾ ಇದ್ದಾರೆ. ಅಂದ್ರೆ ಈ ರೀತಿ ರೋಮನ್ನರು ಸಿಪಾಯಿಗಳು ಮಾಡ್ತಾ ಇದಾರಲ್ಲ, ಅವ್ರಿಗೆ ಈ ರೀತಿ ನಾವು ಮಾಡ್ತಾ ಇರೋದು ಅವ್ರಿಗೆ ಏನಾದ್ರು ಗೊತ್ತಿದೆಯಾ? ಅವ್ರಿಗೆ ಗೊತ್ತಿಲ್ಲ. ಆಟೋಮೆಟಿಕ್ ಆಗಿ ಹೆಂಗ್ ನಡೀತದೆ ಅಂತಂದ್ರೆ, ಎಲ್ಲವೂ ಕೂಡ ಬರೆದಿರುವಂತಹ ಪ್ರವಾದನೆಗಳ ಪ್ರಕಾರ ಏನ್ ಮಾಡ್ತಾ ಇದೆಲ್ಲ ನಡೀತಾ ಇದೆ ಅಂತ ಹೇಳ್ತಾನೆ. ಅದನ್ನೇ ಇಲ್ಲಿ ಹೇಳ್ತಾನೆ ನೋಡಿ 24ನೇ ವಚನದಲ್ಲಿ, ನಾವು ಇದನ್ನು ಅರಿಯಬಾರದು, ಚೀಟು ಹಾಕಿ ಇದು ಯಾರಿಗೆ ಬರುವುದೋ ನೋಡೋಣ ಎಂದು ಮಾತಾಡಿಕೊಂಡರು. ಇದರಿಂದ ನನ್ನ ಬಟ್ಟೆಗಳನ್ನು ತಮ್ಮಲ್ಲಿ ಪಾಲು ಮಾಡಿಕೊಂಡರು, ನನ್ನ ಅಂಗಿಗೋಸ್ಕರ ಚೀಟು ಹಾಕಿದರು ಎಂಬ ಶಾಸ್ತ್ರದ ಮಾತು ನೆರವೇರಿತು. ಸಿಪಾಯಿಗಳು ಇದನ್ನೆಲ್ಲ ಮಾಡಿದರು ಅಂತ ಹೇಳ್ತಾನೆ. ಕೀರ್ತನೆ ಗ್ರಂಥ 22ನೇ ಕೀರ್ತನೆಯಲ್ಲಿ ಹೇಳಿದಂತಹ ಪ್ರವಾದನೆ ವಾಕ್ಯವನ್ನೇ, ಶಾಸ್ತ್ರ ವಾಕ್ಯವನ್ನೇ ಇವ್ರು ಏನ್ ಮಾಡ್ತಾ ಇದ್ದಾರೆ, ನೆರವೇರಿಸ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿದ್ದು ನೆರವೇರಿಸ್ತಾ ಇದ್ದಾರಾ? ಅವ್ರಿಗೆ ಗೊತ್ತಿಲ್ಲದೇನೆ ನೆರವೇರಿಸ್ತಾ ಇದ್ದಾರೆ. ಯಹೂದ್ಯರು ಕೂಡ ಈತನನ್ನು ಶಿಲುಬೆಗೆ ಹಾಕ್ಸು ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡ್ತಾ ಇದ್ದಾರಲ್ಲ, ಅವ್ರಿಗೆ ಏನಾದ್ರೂ ಗೊತ್ತಿದೆಯಾ? ಅವರು ಪ್ರತಿದಿನ ಅವರ ಒಂದು ಸಭಾ ಮಂದಿರಗಳಲ್ಲಿ ಪ್ರವಾದಿಸಲ್ಪಡ್ತಕ್ಕಂತಹ ವಾಚನವಾಗ್ತಕ್ಕಂತಹ ಶಾಸ್ತ್ರಗಳನ್ನ, ಗ್ರಂಥಗಳನ್ನ ಅವ್ರು ಏನಾದ್ರೂ ತಲೆಯಲ್ಲಿ ಇಟ್ಕೊಳ್ತಾ ಇದ್ದಾರ, ಆಲೋಚನೆ ಮಾಡ್ತಾ ಇದಾರೆ ಅಂತಂದ್ರೆ ಏನು ಆಲೋಚನೆ ಮಾಡ್ತಾ ಇಲ್ಲ. ಸೊ ಹಾಗೆ ಅವ್ರಿಗೆ ಗೊತ್ತಿಲ್ಲದೇನೆ ಏನಾಗ್ತದೆ ಅಂತಂದ್ರೆ ಈ ರೀತಿ ಕಾರ್ಯಕ್ರಮಗಳು ಆಗ್ತಾ ಇದೆ.
ಸೊ ಹಾಗಾಗಿ ಕರ್ತನಾದ ಯೇಸು ಕ್ರಿಸ್ತನು ಈ ರೀತಿಯಾದಂಥ ಒಂದು ಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಆತನ ಏನಂತ ಇದ್ದಾನಂತಂದ್ರೆ, ತಂದೆಯೇ ಇವರನ್ನ ಕ್ಷಮಿಸು, ಇವ್ರು ಏನ್ ಮಾಡ್ತಾ ಇದ್ರು ಇವರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಶಿಲುಬೆಯ ಮೇಲೆ ಕರ್ತನಾದ ಯೇಸು ಕ್ರಿಸ್ತನು ಆಡಿದಂತಹ 7 ಮಾತುಗಳಲ್ಲಿ ಮೊದಲನೆಯ 3 ಮಾತುಗಳು ಇತರರಿಗೆ ಸಂಬಂಧಪಟ್ಟಂತ ಮಾತುಗಳು, ಇತರರಿಗೆ ಸಂಬಂಧಪಟ್ಟ ಮಾತುಗಳು. ಮಿಕ್ಕ 4 ಮಾತುಗಳು ತನಗೆ ಸಂಬಂಧಪಟ್ಟಂತ ಮಾತುಗಳು. ಸೊ ಅವುಗಳಲ್ಲಿ ಮೊದಲನೇದ್ದು ಏನಂತಂದ್ರೆ, ಇತರರಿಗೆ, ತಂದೆ ಇವ್ರು ಏನ್ ಮಾಡ್ತಾ ಇದ್ದಾರೋ ಇವ್ರಿಗೆ ಗೊತ್ತಿಲ್ಲ, ಇವ್ರನ್ನ ಕ್ಷಮಿಸು ಅಂತ ಹೇಳ್ತಾರೆ. ಇವತ್ತು ಕ್ರೈಸ್ತರಾದಂತಹ ನಮಗಳಿಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಒಂದು ಪರವಶ ಪ್ರಸಂಗದಲ್ಲಿ ಹೇಳ್ತಕ್ಕಂಥ ಒಂದು ಅದ್ಭುತವಾದಂತಹ ಮಾತೇನಂತಂದ್ರೆ, ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 14ರಿಂದ 15ನೇ ವಚನದಲ್ಲಿ ಕ್ಷಮಾಗುಣ ಯಾವ ರೀತಿ ಇರಬೇಕು ಎಂಬುದನ್ನ ಅಲ್ಲಿ ಪ್ರಸ್ತಾಪ ಮಾಡುವಂಥದ್ದನ್ನು ನಾವು ಗಮನಿಸ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 14ರಿಂದ 15ನೇ ವಚನದಲ್ಲಿ ನಾವು ಗಮನಿಸ್ತೇವೆ. 14ನೇ ಅಧ್ಯಾಯ, ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನೂ ಕ್ಷಮಿಸುವನು. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೇ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ ಅಂತ ಹೇಳ್ತಾರೆ. ಸೊ ಪರ್ವತ ಪ್ರಸಂಗದಲ್ಲಿ ಕ್ಷಮಾಪಣೆಯ ಒಂದು ವಿಷಯವನ್ನ ಕರ್ತನಾದ ಯೇಸು ಕ್ರಿಸ್ತನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ನೀವೇನ್ ಮಾಡ್ಬೇಕು ಅಂತಂದ್ರೆ, ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರ್ತಕ್ಕಂಥ ನಿಮ್ಮ ತಂದೆ ಕೂಡ ಏನ್ ಮಾಡ್ತಾನೆ, ನಿಮ್ಮ ತಪ್ಪುಗಳನ್ನ ಕ್ಷಮಿಸ್ತಾನೆ. ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದ್ರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸೋದಿಲ್ಲ ಅಂತ ಹೇಳ್ತಾರೆ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 43ರಿಂದ 44ನೇ ವಚನದಲ್ಲಿ ಇದೇ ವಿಷಯವನ್ನ ನಾವು ಗಮನಿಸ್ತೇವೆ. 43ರಿಂದ 45ನೇ ವಚನದವರೆಗೆ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 43ರಿಂದ, ನಿನ್ನ ನೆರೆಯವನನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಾಗೆ ಮಾಡಬೇಕೆಂದು ಹೇಳಿಯದೇ ಎಂಬುದಾಗಿ ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನ ಮೂಡುವಂತೆ ಮಾಡುತ್ತಾನೆ, ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸ್ತಾನೆ ಅಂತ ಹೇಳ್ತಾರೆ. ಅಂದ್ರೆ ಕ್ರಿಸ್ತನ ಒಂದು ಪ್ರಸಂಗದಲ್ಲಿ ಬಹಳ ಮುಖ್ಯವಾಗಿ ಹೈಲೈಟ್ ಆಗಿ ಕಾಣಿಸ್ತಕ್ಕಂಥದ್ದು ಏನಂತಂದ್ರೆ ಕ್ಷಮಾಪಣೆ ಅಂತ ಹೇಳಿ, ಕ್ಷಮಾಪಣೆ. ಸೊ ಹಾಗಾಗಿ ಈ ಕ್ಷಮಾಪಣೆಯ ಗುಣವನ್ನ ಕರ್ತನಾದ ಯೇಸು ಕ್ರಿಸ್ತನು ಎಷ್ಟೊಂದು ಮೈಗೂಡಿಸ್ಕೊಂಡಿದ್ದಾನೆ ಅಂತಂದ್ರೆ ಅದನ್ನ ನಾವು ಬಹಳ ಗಂಭೀರವಾಗಿ ಪರಿಗಣಿಸಬೇಕಾದಂತ ಪರಿಸ್ಥಿತಿಯಲ್ಲಿ ನಾವೆಲ್ಲ ಕೂಡ ಇದ್ದೀವಿ ಪ್ರೇರೆ. ಸೊ ಇನ್ನೊಂದು ವಿಚಾರವನ್ನ ನಾವು ಗ್ರಂಥದಲ್ಲಿ ಗಮನಿಸಿದ್ರೆ, ವ್ಯಭಿಚಾರಿಯಾದಂತಹ ಒಂದು ಸ್ತ್ರೀಯನ್ನು ಕೂಡ ಕರ್ತನಾದ ಯೇಸು ಕ್ರಿಸ್ತನು ಏನ್ ಮಾಡ್ತಾ ಇದ್ದಾನೆ, ಕ್ಷಮಿಸ್ತಾ ಇದ್ದಾನೆ. ವ್ಯಭಿಚಾರಿಣಿಯಾದಂತಹ ಒಬ್ಬ ಸ್ತ್ರೀ, ವ್ಯಭಿಚಾರ ಮಾಡುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಂತ ಒಬ್ಬ ಸ್ತ್ರೀಯನ್ನ ಆತನ ಮುಂದೆ ಕರ್ತಂದು ನಿಲ್ಲಿಸಿದಂತ ಸಂದರ್ಭದಲ್ಲಿ ಕೂಡ ಕರ್ತನಾದ ಯೇಸು ಕ್ರಿಸ್ತನು ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಆಕೆಯನ್ನು ಕ್ಷಮಿಸ್ತಾ ಇದ್ದಾನೆ. ಮಾರ್ಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 3 ಮತ್ತು 12ನೇ ವಚನದಲ್ಲಿ ಈ ವಿಷಯವನ್ನ ಗಮನಿಸ್ತೇವೆ. ಮಾರ್ಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 3ರಿಂದ 12ನೇ ವಚನದವರೆಗೆ ನಾವು ವಿಷಯವನ್ನು ಗಮನಿಸಿದ್ರೆ ಇಲ್ಲಿ ಪಾರ್ಶ್ವವಾಯು ರೋಗಿಯನ್ನು ಕೂಡ ನಾವು ಗಮನಿಸ್ತೇವೆ. ಪಾರ್ಶ್ವವಾಯು ರೋಗಿ ಏನ್ ಹೇಳ್ತಾ ಇದ್ದಾನಂತಂದ್ರೆ, ಆತನ ಪಾಪಗಳನ್ನು ಕೂಡ ಕ್ಷಮಿಸಲ್ಪಟ್ಟಿವೆ ಅಂತ ಹೇಳ್ತಾನೆ. ಪಾಪಗಳನ್ನು ಕೂಡ ಕ್ಷಮಿಸುವಂತ ಒಂದು ವಿಶೇಷವಾದಂತ ಒಂದು ಪರಿಸ್ಥಿತಿಯನ್ನ ಇಲ್ಲಿ ನಾವು ಗಮನಿಸ್ತೇವೆ. 5ನೇ ವಚನದಲ್ಲಿ ಯೇಸು ಅವರ ನಂಬಿಕೆಯನ್ನು ನೋಡಿ ಆ ಪಾರ್ಶ್ವವಾಯು ರೋಗಿಗೆ, ಮಗನೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂತ ಹೇಳ್ತಾನೆ. ಪಾಪಗಳನ್ನು ಕ್ಷಮಿಸುವಂತ ಅಧಿಕಾರವನ್ನು ಕೂಡ ಕರ್ತನಾದ ಯೇಸು ಕ್ರಿಸ್ತನು ದೇವರಿಂದ ಪಡೆದಿರ್ತಕ್ಕಂಥದ್ದು. ಆ ಪಡೆದಂತಹ ಒಂದು ಅಧಿಕಾರವನ್ನ ಆತನು ನೆರವೇರಿಸ್ತಕ್ಕಂಥದ್ದು ಬಹಳ ವಿಶೇಷ ಪ್ರೇರೆ. 8ನೇ ವಚನದಲ್ಲಿ ಕೂಡ, ನೀವು ನಿಮ್ಮ ಮನಸ್ಸಿನಲ್ಲಿ ಯಾಕೆ ಹೀಗೆ ಅಂದ್ಕೊಳ್ತೀರಿ, ಈ ರೀತಿ ಕ್ಷಮಿಸುವಂತ ಒಂದು ವಿಷಯದಲ್ಲಿ ಅಲ್ಲಿರ್ತಕ್ಕಂಥ ಜನಗಳು ಅನೇಕ ಭಿನ್ನಾಭಿಪ್ರಾಯಗಳನ್ನು ಹೊಂದಿದಂತ ಸಂದರ್ಭದಲ್ಲಿ ಆತನು ಈ ಕ್ಷಮಾಪಣೆ, ಪಾಪಗಳನ್ನು ಕ್ಷಮಿಸುವಂಥದ್ದು ಎಷ್ಟು ಮುಖ್ಯ ಅನ್ನುವಂಥದ್ದನ್ನ ಇಲ್ಲಿ ಆತನು ತೋರಿಸ್ತಾ ಇದ್ದಾನೆ. ನೀವು ನಿಮ್ಮ ಮನಸ್ಸಿನಲ್ಲಿ ಯಾಕೆ ಹೀಗೆ ಅಂದುಕೊಳ್ಳುತ್ತೀರಿ, ಯಾವುದು ಸುಲಭ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅನ್ನುವುದು, ಎದ್ದು ನಿನ್ನ ಆಸೆಯನ್ನು ತೆಗೆದುಕೊಂಡು ನಡೆ ಅನ್ನುವುದು. ಆದರೆ ಪಾಪಗಳನ್ನು ಕ್ಷಮಿಸಿಬಿಡುವುದಕ್ಕೆ ಮನುಷ್ಯ ಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬುದು ನಿಮಗೆ ತಿಳಿಯಬೇಕು ಅಂತ ಹೇಳ್ತಾರೆ. ಹಾಗಾಗಿ ಕ್ಷಮಾಪಣೆಯ ಗುಣ ಅದು ಬಹಳ ವಿಶೇಷವಾದಂತ ಒಂದು ಗುಣ ಅನ್ನೋದನ್ನ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ಮರಣದಲ್ಲಿ ಮೊದಲನೆಯ ಮಾತಿನಲ್ಲಿ ನಾವು ಗಮನಿಸ್ತೇವೆ.
ಸೊ ಹಾಗಾಗಿ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಆಡಿದಂತಹ ಈ 7 ಮಾತುಗಳಲ್ಲಿ ಬಹಳ ವಿಶೇಷವಾದಂತಹ ಪ್ರತಿಯೊಂದೊಂದೊಂದು ಮಾತುಗಳಲ್ಲಿ ಕೂಡ ವಿಶೇಷತೆಗಳನ್ನು ನಾವು ಕಾಣಿಸ್ತೇವೆ. ಅದರಲ್ಲಿ ನಂಬರ್ 1 ಯಾವುದು ಅಂತಂದ್ರೆ ಇತರರಿಗೋಸ್ಕರ. ಶಿಲುಬೆಯ ಮೇಲೆ ಆಡಿದಂತಹ ಇತರರಿಗೋಸ್ಕರ ಆಡಿದ ಮಾತುಗಳು. ಅದು ಮೊದಲನೇದು ಯಾವುದು ಮಾತಂದ್ರೆ ಪ್ರಾರ್ಥನೆಯಿಂದ ಕೂಡಿದಂತ ಮಾತದು. ತಂದೆಯೇ, ಇವ್ರು ಏನ್ ಮಾಡ್ತಾ ಇದಾರೋ ಇವರು ಅರಿಯರು, ಇವ್ರನ್ನ ಏನ್ ಮಾಡು ನೀನು, ಕ್ಷಮಿಸು ಅನ್ನುವಂತ ಒಂದು ವಿಜ್ಞಾಪನೆ, ಪ್ರಾರ್ಥನೆ. ಅದನ್ನೇ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಆಡಿದಂಥದ್ದು ಮೊದಲನೇ ಮಾತನ್ನ ನಾವು ಗಮನಿಸ್ತೇವೆ. ಅದು ಇತರರಿಗೋಸ್ಕರ ಆಡಿದಂತ ಮಾತದು. ಹಾಗಾಗಿ ಕ್ರಿಸ್ತನ ಹೆಜ್ಜೆ ಜಾಡನ್ನ ಅನುಸರಿಸುವುದಕ್ಕೆ ಇವತ್ತು ಸಿದ್ಧರಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ಅನುಸರಿಸಬೇಕಾದಂತಹ ಮೊದಲನೇ ಮಾತು ಯಾವುದಂತಂದ್ರೆ ಇತರರಿಗೋಸ್ಕರ ನಾವೇನ್ ಮಾಡ್ಬೇಕಂತಂದ್ರೆ ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು. ಇತರರ ತಪ್ಪುಗಳನ್ನ ನಾವೇನ್ ಮಾಡ್ಬೇಕಂದ್ರೆ ಕ್ಷಮಿಸಬೇಕು ಅಂತ ಹೇಳ್ತಾರೆ. ಸೊ ಎಂತ ಪರಿಸ್ಥಿತಿ ಇಲ್ಲ ಅಂತಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಇದ್ದಂತ ಪರಿಸ್ಥಿತಿ ಇವತ್ತು ಯಾರಿಗೂ ನಮಗಿಲ್ಲ. ಇವತ್ತು ಆತನು ಎಲ್ಲಿದ್ದು ಕ್ಷಮಿಸ್ತಾ ಇದ್ದಾನಂತಂದ್ರೆ ಶಿಲುಬೆಯ ಮೇಲೆ ಯಾತನೆ, ಘೋರವಾದಂತಹ ದೈಹಿಕವಾದಂತಹ ಹಿಂಸೆ, ಅಂತ ಸಂದರ್ಭದಲ್ಲಿ ಆತನು ತನ್ನನ್ನ ಹಿಂಸೆ ಪಡಿಸುವವರಿಗಾಗಿ ಯಾವುದೇ ರೀತಿಯಾದಂತಹ ದುರ್ಭಾಷೆಯನ್ನು ಮಾತಾಡ್ತಾ ಇಲ್ಲ. ಇವತ್ತು ನಮ್ಗೆ ಯಾರಾದ್ರೂ ಹೊಡೆದ್ರೆ, ನಮ್ಗೆ ಯಾರಾದ್ರೂ ಬೈದ್ರೆ, ನಮ್ಗೆ ಯಾರಾದ್ರೂ ನಷ್ಟ ಉಂಟು ಮಾಡಿದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಮೊದಲು ಅವ್ರನ್ನ ಬೈತೀವಿ ನಾವು. ನಿನ್ಗೆ ಬರ್ಲಾರ್ದು ಬರ, ನಿನಗೆ ಅದಾಗ ಇದಾಗ, ದೇವ್ರು ನಿನ್ನ ಸುಮ್ಮನೆ ಬಿಡ್ತಾನ, ದೇವ್ರು ನಿನ್ನ ನಾಶ ಮಾಡ್ಲಿ, ದೇವ್ರು ನಿನಗೆ ಬರ್ಲಾರ್ದು ಬರೆಸ್ಲಿ ಅಂತೇಳಿ ನಾವು ಇನ್ನೊಬ್ಬರಿಗೆ ಕೆಟ್ಟದನ್ನ ಬಯಸ್ತೀವಿ. ಈ ಇನ್ನೊಬ್ಬರ ಬಗ್ಗೆ ದುರ್ಭಾಷೆಗಳನ್ನ ಮಾತಾಡಿಸ್ತೀವಿ, ಇನ್ನೊಬ್ಬರಿಗೆ ನಿಂದನೆಗಳನ್ನ ಹೇಳ್ತೀವಿ ನಾವು. ಆದ್ರೆ ಯೇಸು ಕ್ರಿಸ್ತನು ಈ ರೀತಿಯಾದಂತಹ ದುರ್ಭಾಷೆಗಳನ್ನ ಯಾವುದೂ ಮಾತಾಡ್ಲಿಲ್ಲ. ಯಾವುದು ಮಾತಾಡದೆ ಆತನು ಏನ್ ಮಾತಾಡ್ತಾ ಇದ್ದಾನಂತಂದ್ರೆ ತಂದೆಯೇ, ಇವ್ರನ್ನ ಕ್ಷಮಿಸು, ಇವ್ರು ಏನ್ ಮಾಡ್ತಾ ಇದ್ದಾರೋ ಇವರು ಅರಿಯರು ಅಂತ ಹೇಳ್ತಾರೆ. ಸೊ ಹಾಗಾಗಿ ಅವರು ಅರಿಯದೇ ಮಾಡ್ತಾ ಇದ್ದಾರೆ. ಅರಿಯದೇ ಇಡೀ ಧರ್ಮಶಾಸ್ತ್ರದ ಎಲ್ಲಾ ಪ್ರವಾದನೆಗಳನ್ನ ಆತನು ಅವರುಗಳು ನೆರವೇರಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ್ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ಆಡಿದಂತಹ ಶಿಲುಬೆ ಮೇಲಿನ 7 ಮಾತುಗಳಲ್ಲಿ ಮೊದಲನೇ 3 ಮಾತುಗಳು ಇತರರಿಗೆ ಸಂಬಂಧಪಟ್ಟಂತ ಮಾತುಗಳು. ಅವುಗಳಲ್ಲಿ ಇತರರಿಗೋಸ್ಕರ ತಂದೆಯಾದ ದೇವರಿಗೆ ಮಾಡಿದಂತ ವಿಜ್ಞಾಪನೆಯಿಂದ ಕೂಡಿದಂತ ಪ್ರಾರ್ಥನೆಯ ಮಾತು ಯಾವುದಂತಂದ್ರೆ ತಂದೆಯೇ, ಇವರನ್ನ ಕ್ಷಮಿಸು, ಇವ್ರು ಏನ್ ಮಾಡ್ತಾ ಇದ್ದಾರೋ ಇವರು ಅರಿಯರು ಅಂತ ಹೇಳಿ. ಸೊ ಹಾಗಾಗಿ ಈ ಕ್ಷಮಾಗುಣದಲ್ಲಿ ನಾವು ಗ್ರಂಥವನ್ನು ಆಲೋಚನೆ ಮಾಡಿದ್ರೆ ಎಷ್ಟು ಸಾರಿ ಕ್ಷಮಿಸ್ಬೇಕು ಅಂತಂದ್ರೆ, ನಿನ್ನ ಸಹೋದರನು ನಿನಗೆ ವಿರೋಧವಾಗಿ ತಪ್ಪು ಮಾಡಿದ್ರೆ 7 ಅಲ್ಲ, ಎಷ್ಟು ಸಾರಿ, 70 ಸಾರಿ ಕ್ಷಮಿಸುವ. ಅಂದ್ರೆ ಕ್ಷಮಿಸುವಂತದ್ದೇ ನಿನ್ನ ಗುಣ ಆಗಿರ್ಬೇಕು ಅಂತ, ಕ್ಷಮಿಸುವಂತದ್ದೇ ನಿನ್ನ ಗುಣ ಆಗಿರ್ಬೇಕು. ಸೊ ಹಾಗಾಗಿ ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಪಾಪಗಳನ್ನು ಕ್ಷಮಿಸಿದ್ರಿಂದ ನಾವು ಕೂಡ ಇತರರ ಪಾಪಗಳನ್ನ ಕ್ಷಮಿಸುವಂತಹ ಹಂಗಿನಲ್ಲಿದ್ದೀವಿ ನಾವು ಅಂತ ಹೇಳ್ತಾರೆ. ಹಂಗಿನಲ್ಲಿದ್ದೀವಿ. ಇದು ಕರ್ತನಾದ ಯೇಸು ಕ್ರಿಸ್ತನಲ್ಲಿರತಕ್ಕಂಥ ಒಂದು ಸ್ವಭಾವ, ಒಂದು ಗುಣ. ಇಂಥ ಗುಣವನ್ನ ಪ್ರತಿಯೊಬ್ಬ ಕ್ರೈಸ್ತರು ಕೂಡ ಅಳವಡಿಸಿಕೊಳ್ಳಬೇಕು ಅನ್ನುವಂತಹ ಒಂದು ಸಂದೇಶವನ್ನ ಕರ್ತನಾದ ಯೇಸು ಕ್ರಿಸ್ತನ್ ಏನ್ ಮಾಡ್ತಾನೆ, ಶಿಲುಬೆಯ ಮೇಲಿಂದ ಇಡೀ ಸಾರ್ವತ್ರಿಕವಾದಂತಹ ಒಂದು ಸಂದೇಶವನ್ನು ಆತನು ಕೊಡ್ತಾ ಇದ್ದಾನೆ. ತನಗೋಸ್ಕರ ಆತನು ಬೇಡ್ಕೊಳ್ತಾ ಇಲ್ಲ, ತನ್ನನ್ನು ಹಿಂಸೆ ಪಡಿಸುವವರಿಗೋಸ್ಕರ ಆತನು ದೂಷಿಸ್ತಾ ಇಲ್ಲ, ಅವ್ರನ್ನ ನಿಂದಿಸ್ತಾ ಇಲ್ಲ. ಅದಕ್ಕೆ ಬದಲಾಗಿ ತಂದೆಯೇ ಇವರನ್ನ ಕ್ಷಮಿಸು, ಇವ್ರು ಏನ್ ಮಾಡ್ತಾ ಇದ್ದಾರೋ ಇವರು ಅರಿಯರು ಅಂತ ಹೇಳ್ತಾರೆ. ಸೊ ಹಾಗಾಗಿ ಕ್ರಿಸ್ತನ ಈ ಸ್ವಭಾವ, ಕ್ರಿಸ್ತನ ಈ ಗುಣ ಅನೇಕರಿಗೆ ಆದರ್ಶವಾಗಿದೆ. ಅನೇಕರು ನೀತಿಗೋಸ್ಕರ ಬದುಕುವುದಕ್ಕೆ, ದೇವರ ಕಟ್ಟಳೆಗಳನ್ನು ಅನುಸರಿಸಿ ನಡೆಯುವುದಕ್ಕೆ ಕ್ರಿಸ್ತನ ಈ ಒಂದು ಮಾತುಗಳು ಬಹಳ ಪ್ರೇರಕವಾಗಿ ಅನೇಕರ ಹೃದಯಗಳಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಅಂತಂದ್ರೆ ಅದು ತಪ್ಪಾಗಲ್ಲಪ್ಪ. ಸೊ ಹಾಗಾಗಿ ಇವತ್ತು ನಾವುಗಳು ಕ್ರಿಸ್ತನ ಹೆಜ್ಜೆ ಜಾಡನ್ನು ಅನುಸರಿಸುವುದಕ್ಕೆ ಸಿದ್ಧರಾಗಿರ್ತಕ್ಕಂಥ ನಾವು, ಕರ್ತನಾದ ಯೇಸು ಕ್ರಿಸ್ತನು ತನ್ನ ಶಿಲುಬೆಯ ಮರಣದಲ್ಲಿ, ಶಿಲುಬೆಯ ಮೇಲೆ ತನಗೆ ಒದಗಿ ಬಂದಂತಹ ಆ ಮರಣದಂಡನೆಯ ಶಿಕ್ಷೆಯಲ್ಲಿ ಆತನು ಆಡಿದಂತಹ ಮಾತುಗಳಲ್ಲಿರ್ತಕ್ಕಂಥ ಒಂದು ಪರಮಾರ್ಥವನ್ನ, ಒಂದು ಸಂದೇಶವನ್ನು ನಾವು ಕಲಿತಾ ಇದ್ದೇವೆ. ಆ ಸಂದೇಶಗಳಲ್ಲಿ ಮೊದಲನೆಯ ಮಾತು ತಂದೆಯೇ ಇವರನ್ನ ಕ್ಷಮಿಸು, ಇವ್ರು ಏನ್ ಮಾಡ್ತಾ ಇದ್ದಾರೋ ಇವರು ಅರಿಯರು ಅಂತ ಹೇಳ್ತಾರೆ. ಸೊ ಇಂಥ ಒಂದು ಸ್ವಭಾವವನ್ನ ನಾವು ಕೂಡ ಅಳವಡಿಸಿಕೊಂಡು ಇತರರನ್ನ ಕ್ಷಮಿಸುವಂತಹ, ಇತರರಿಗೋಸ್ಕರ ದೇವರಿಗೆ ಪ್ರಾರ್ಥನೆಯನ್ನ ಮಾಡುವಂತಹ ಸ್ವಭಾವವನ್ನ ಧರಿಸಿಕೊಂಡು ಕ್ರಿಸ್ತನ ಹೆಜ್ಜೆ ಜಾಡನ್ನು ಅನುಸರಿಸುತ್ತಾ ಮುಂದೆ ಸಾಗ್ಲಿಕ್ಕೆ ಆಗುವಂತೆ ದೇವರು ನಮ್ಮನ್ನು ಬಲಪಡಿಸಲಿ, ಪ್ರೋತ್ಸಾಹಿಸಲಿ ಎಂಬುದಾಗಿ ಈ ವಾಕ್ಯ ಭಾಗವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಎಲ್ರಿಗೂ ನಮಸ್ಕಾರ.